ನೀ ಮೆಟ್ಟುವ ನೆಲಾದೆ ಕರ್ನಾಟಕ, ನೀನೇರುವ ಮಲೆ ಸಹ್ಯಾದ್ರಿ, ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಕುಡಿಯುವ ನೀರ್ ಕಾವೇರಿ. ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಇದು ಎಷ್ಟು ಭಾವ ತುಂಬಿದ ಹಾಡು ಅಲ್ವಾ. ಪ್ರತಿ ಬಾರಿ ಕೇಳಿದಾಗ ಹೃದಯದೊಳಗೆ ನಾನು ಕನ್ನಡತಿ ಅನ್ನೋ ಹೆಮ್ಮೆ. ಕರ್ನಾಟಕವು ನವೆಂಬರ್ 1, 1956 ಮೈಸೂರು ರಾಜ್ಯ ಆಗಿ ಜನಿಸಿತ್ತು ಮತ್ತು ನವೆಂಬರ್ 1, 1976 ಕರ್ನಾಟಕವೆಂದು ಮರುನಾಮಕರಣ ಮಾಡಲಾಗಿತ್ತು. ಕರ್ನಾಟಕ ಅಂದರೆ ಕಲೆ, ಕಾವ್ಯ, ಕಾಫಿ ಎಲ್ಲದರ ಮಿಶ್ರಣ. ಹಂಪಿಯ ಶಿಲ್ಪಗಳು, ಬೇಳೂರು ಹಳೆಬೀಡುಗಳ ದೇವಾಲಯಗಳು, ಮೈಸೂರು ಅರಮನೆ, ಕೂರ್ಗಿನ ಮಂಜು ಮತ್ತು ಆಹಾರ, ಮುದ್ದೆ ಸಾರು ಇಂದ ಫಿಲ್ಟರ್ ಕಾಫಿ ತನಕ. ಈ ನಾಡು ರುಚಿ ಮತ್ತು ಭಾವನೆ ಎರಡನ್ನೂ ಕೂಡುತ್ತದೆ. ಸಿನಿಮಾ ಲೋಕದಲ್ಲೂ ನಮ್ಮ ಕರ್ನಾಟಕ ಮೇಲ್ಗೈ. ಕಾಂತಾರ, ಚಾರ್ಲಿ, ಗಂಧದ ಗುಡಿ ಇವು ಕೇವಲ ಸಿನಿಮಾಗಳಲ್ಲ, ನಮ್ಮ ನೆಲದ ಕತೆ. ಆದರೆ ಕರ್ನಾಟಕದ ನಿಜವಾದ ಸೌಂದರ್ಯ ಏನು ಗೊತ್ತಾ? ಇಲ್ಲಿ ಆಧುನಿಕತೆ ಇದೆ, ಆದರೆ ಅದರೊಳಗೆ ಆಧ್ಯಾತ್ಮ ಕೂಡ ಇದೆ. ಬೆಂಗಳೂರು ಹತ್ತಿರ ಚಿಕ್ಕಬಳ್ಳಾಪುರದಲ್ಲಿ ಸದ್ಗುರು ಸನ್ನಿಧಿ, ನಿಸರ್ಗದ ಮಡಿಲಲ್ಲಿ ಶಾಂತಿಯ ಹೊಸ ಯುಗ. ಅಲ್ಲಿ ಕಲ್ಲುಗಳ ಮಧ್ಯೆ ಧ್ಯಾನದ ಮೌನ, ಹೃದಯದೊಳಗೆ ಶಾಂತಿಯ ನಾದ. ಸದ್ಗುರು ಹೇಳುವಂತೆ ಶಾಂತಿ ಎಂದರೆ ಹೊರಗಿನ ವಿಷಯವಲ್ಲ, ಅದು ನಮ್ಮೊಳಗಿನ ಸ್ಥಿತಿ. ಈ ಶಾಂತಿಯನ್ನು ತರುವ ಸ್ಥಳವೇ ಸದ್ಗುರು ಸನ್ನಿಧಿ. ಈ ವರ್ಷದ ರಾಜ್ಯೋತ್ಸವದಂದು ನಮ್ಮ ಹೃದಯದಲ್ಲಿ ಕನ್ನಡದ ನಾದ ಇರಲಿ. ಕನ್ನಡ ಮಾತಾಡೋಣ, ಕನ್ನಡ ಪ್ರೀತಿಸೋಣ, ಕನ್ನಡದಂತೆ ಬದುಕೋಣ. ನೀವು ಕೂಡ ಈ ಭಾವನೆಯನ್ನು ಭಾಗವಾಗಬೇಕಾದರೆ ಈ ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಜೈ ಕರ್ನಾಟಕ ಮಾತೆ, ಜೈ ಕನ್ನಡ.